ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ಕತೆ ಹೇಳಕ್ಕೆ ಬಂದಿದ್ದೆ. ಅದೇ ಮಾಮೂಲು ರಾಜಕೀಯ, ಮೋದಿ, ರಾಹುಲ್, ಕಾಂಗ್ರೆಸ್, ಬಿಜೆಪಿ ಇದೆಲ್ಲ ಕೇಳಿ ಕೇಳಿ ನಿಮಗೆ ಬೋರ್ ಆಗಿರುವ, ಅದಕ್ಕೆ ಬೇಡ ಬಿಟ್ಟಾಕಿ. ಇವತ್ತೊಂದು ಕತೆಯ ಕತೆ, ಕಥೆಯಲ್ಲಿ ಒಂದು ಕತೆ, ಕತೆಯ ಕತೆ ಅಲ್ಲ, ಕತೆಯ ಒಂದು ಕತೆ. ಇದು ಮೋಸ ಹೋದ ಕತೆಯ ಕತೆ. ನಮಸ್ಕಾರ ಸ್ನೇಹಿತರೆ, ನಾನು ಹರೀಶ್ ಪೂಜಾರಿ. ವಿಡಿಯೋ ನೋಡೋರು ಒಂದು ಲೈಕ್ ಬಟನ್ ಒತ್ತಿ, ಹಾಗೆ ಶೇರ್ ಮಾಡಿ, ಹೊಸದಾಗಿ ನೋಡೋರು ಸಬ್ಸ್ಕ್ರೈಬರ್ ಆಗಿ ಪ್ರೋತ್ಸಾಹಿಸಿ. ನಮಸ್ಕಾರ. ಬನ್ನಿ ಕತೆ ಶುರು ಮಾಡೋಣ. ಹೆಚ್ಚು ಟೈಮ್ ಪಾಸ್ ಮಾಡೋದು ಬೇಡ, ಕತೆ ಶುರು ಮಾಡೋಣ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನ ರಾಜ ಸಿಂಹ ಮತ್ತು ಸಿಂಹದ ಮಂತ್ರಿ ನರಿ ಇತ್ತು. ನರಿ ತುಂಬಾ ಚಾಣಕ್ಯ. ನರಿ ಮಾಮೂಲಿಯಾಗಿ ಬುದ್ಧಿವಂತ ಪ್ರಾಣಿ, ಎಲ್ಲರಿಗೂ ಗೊತ್ತೇ ಇದೆ. ಈ ಸಿಂಹ ಮತ್ತು ನರಿ ಒಮ್ಮೆ ಬೇಟೆಗೆ ಹೋಯಿತು. ಎಷ್ಟು ಬೇಟೆ ಆಡಿದ್ರು, ಎಷ್ಟು ಪುರ ಕಾಳೆಲ್ಲ ಸಿರುಗಾಡಿದ್ರು ಕೂಡ ಒಂದೇ ಒಂದು ಪ್ರಾಣಿಯನ್ನ ಬೇಟೆ ಆಡಲಿಕ್ಕೆ ಸಿಂಹಕ್ಕೆ ಸಾಧ್ಯವಾಗಿಲ್ಲ. ಹೀಗೇನು ಮಾಡೋದು? ಸಿಂಹ ತನ್ನ ಮಂತ್ರಿಯ ಬಳಿ ಹೇಳಿತು, ನಾನು ಸುಸ್ತಾಗಿ ಹೊಡೆದು ಬಿಟ್ಟಿದ್ದೇನೆ, ನಾನಂತೂ ಸುಸ್ತಾಗಿ ಹೋಗಿದ್ದೇನೆ, ನೀನು ಹೋಗಿ ಏನಾದರೂ ಒಂದು ಬೇಟೆಗೆ ತಿನ್ನೋಕೆ ತಗೊಂಡು ಬಾ ಬೇಟೆ ಅಂತ ಹೇಳಿತು. ನರಿ ತುಂಬಾ ಬುದ್ಧಿವಂತ ಪ್ರಾಣಿ. ಹೀಗೆ ಹೋಗುತ್ತಾ ಹೋಗುತ್ತಾ ಒಂದು ಕತ್ತೆ ಎದುರಾಯ್ತು. ಕತ್ತೆ ಅಂದ್ರೆ ನಾವೆಲ್ಲ ಏನು ಕತ್ತೆ ತರ ದುಡಿತಿದ್ದಾನೆ, ಏನು ಕತ್ತೆ ತರ ಇರ್ತೀಯ ಅಂತ ಯಾರು ಮೆದುಳಿನಿಂದ ಯೋಚನೆ ಮಾಡುವುದಿಲ್ಲ. ಮೆದುಳು ಬಳಕೆ ಕಡಿಮೆ ಮಾಡುತ್ತಾರೆ, ಯೋಚನೆ ಮಾಡಿ ಏನಾದ್ರು ಮಾಡುವುದಿಲ್ಲ ಅಂತವ್ರನ್ನ ಕತ್ತೆ ಅಂತ ಕರೀತಾರೆ. ಆದ್ರೆ ಕತ್ತೆ ಶ್ರಮಜೀವಿ, ತುಂಬಾ ದುಡಿಯುತ್ತದೆ. ಇಡೀ ದಿನ ದುಡಿತದೆ, ಅದು ಪ್ರತಿಬಿಡಿಸುವುದಿಲ್ಲ. ಯಾಕೆಂದ್ರೆ ಅದು ಯೋಚಿಸುವ ಶಕ್ತಿ ಇಲ್ಲ ಅದಕ್ಕೆ. ನೋಡಿ, ಅದಕ್ಕೆ ಕೀರ್ತಿ ನರಿ ಕತ್ತೆಯ ಬಳಿ ಹೋಯ್ತು. ನರಿಗೆ ಅಷ್ಟು ಕತ್ತೆಯನ್ನು ಬೇಟೆ ಆಡ್ಲಿಕ್ಕೆ ಆಗೋದಿಲ್ಲ ತಾನೆ, ಏನು ಉಪಾಯ ಮಾಡ್ಬೇಕಲ್ಲ. ನರಿ ಕತ್ತೆಯನ್ನು ಕರೆದು ಹೇಳಿತು, ನೋಡಪ್ಪ, ನಮ್ಮ ಮಹಾರಾಜರು ಹೊಸದಾಗಿ ಒಬ್ಬ ರಾಜನ ಮಾಡೋದಕ್ಕೆ ಪ್ರಾಣಿಯನ್ನು ಹುಡುಕುತ್ತಿದ್ದಾರೆ. ಮೊದಲಿಗೆ ಸಿಕ್ಕವನೇ ನೀನು, ಬಾ, ನನ್ನ ರಾಜನನ್ನಾಗಿ ಮಾಡುತ್ತೇನೆ, ಸಿಂಹದ ಬಳಿ ಬಾ ಅಂತ ಹೇಳಿತು. ಆದ್ರೂ ಕತ್ತೆ ಸ್ವಲ್ಪ ಹೆದರಿತು. ಏನು ಸಿಂಹ, ಅದು ಕ್ರೂರ ಪ್ರಾಣಿ, ನಾನು ಬರೋದಿಲ್ಲಪ್ಪ, ಬೇಡ ಬಿಡಿ ಅಂತ. ಇಲ್ಲ, ನೀನು ರಾಜನಾಗ್ತೀಯಾ, ನಾನು ನಿಮಗೆ ಗ್ಯಾರಂಟಿ, ಭರವಸೆ ಕೊಡುತ್ತೇನೆ ಅಂತ ಹೇಳ್ತೇನೆ. ಕತ್ತೆ ಪಾಪ ಒಪ್ಪಿಕೊಂಡು ಹೋಯ್ತು. ಕತ್ತೆ ಬರುವುದನ್ನು ನೋಡಿದ ಸಿಂಹ ರಬಕ್ಕನೆ ಹಾರಿ ಕತ್ತೆ ಹಿಡಿಯಿತು. ಕತ್ತೆ ತಪ್ಪಿಸಿಕೊಂಡು ಓಡಿತು. ಆದ್ರೆ ಸಿಂಹ ಒಂದು ಕಿವಿಯನ್ನು ಕಚ್ಚಿ ತಿಂದು ಬಿಟ್ಟಿತು. ಕತ್ತೆ ಸ್ವಲ್ಪ ದೂರ ಓಡಿ ಸುಸ್ತಾಗಿ ಕೂತ್ಕೊಂಡಿತು. ಮತ್ತೆ ನರಿ ಕತ್ತೆಯ ಬಳಿ ಬಂತು. ಅಲ್ಲ, ನೀನು ಯಾಕೆ ಓಡಿ ಬಂದದ್ದು ಅಷ್ಟು ಆತುರವಾಗಿ ಅಂತ ಕೇಳಿತು. ಕತ್ತೆ ಹೇಳಿತು, ನರಿಯನ್ನ, ನೀನು ನನಗೆ ಮೋಸ ಮಾಡ್ತಾ ಇದ್ದೀಯಾ, ಸಿಂಹನನ್ನು ಕೊಳ್ಳಲು ನನ್ನ ಮೇಲೆ ಹಾರಿತು, ನೋಡು ನನ್ನ ಕಿವಿ ಕತ್ತರಿಸಿತು ಅಂತ. ಅದಕ್ಕೆ ನರಿ ಹೇಳಿತು, ನೋಡಪ್ಪ, ನಿನಗೆ ಬುದ್ಧಿ ಕಡಿಮೆ. ಕಿರೀಟ ಹಿಡಬೇಕಲ್ಲ, ಕಿರೀಟ ಸರಿಯಾಗಿ ಇಡಬೇಕಾದ್ರೆ ನಿನ್ನ ಕಿವಿಗಳು ದೊಡ್ಡದಿದೆ, ಅದನ್ನ ತೆಗಿಬೇಕಂತ ಸಿಂಹ ಕತ್ತರಿಸಿದ್ದು, ನಿನಗೆ ಅದು ಅರ್ಥವಾಗಿಲ್ಲ ಅಂತ ನರಿ ಕತ್ತೆಗೆ ಹೇಳಿತು. ಪಾಪ ಕತ್ತೆ ನರಿಯ ಮಾತನ್ನು ನಂಬಿ ಮತ್ತೆ ನರಿ ಜೊತೆ ಬಂತು. ಈ ಬಾರಿ ಕೂಡ ಕತ್ತೆಯನ್ನು ನೋಡುತ್ತಲೇ ಸಿಂಹ ಟಂಗನೆ ಹಾರಿ ಹಿಡಿಯಿತು. ಆದ್ರೂ ಈ ಬಾರಿ ಕೂಡ ಒಂದೇ ಒಂದು ಕಿವಿಯನ್ನು ಕತ್ತರಿಸುವಷ್ಟರಲ್ಲಿ ಕತ್ತೆ ಓಡಿ ಹೋಯಿತು. ಮತ್ತೆ ಕತ್ತೆ ಓಡಿ ಹೋಗಿ ಸುಸ್ತಾಗಿ ಬೀಳ್ಕೊಂಡಿತು. ಮತ್ತೆ ನರಿ ಅದರ ಬಳಿ ಹೋಯಿತು. ಮತ್ತೆ ಕತ್ತೆ ಹೇಳಿತು, ನೀನು ನನಗೆ ಮೋಸ ಮಾಡ್ತಾ ಇದ್ದೀಯಾ, ಸಿಂಹನನ್ನು ಕೊಂದು ಬಿಡುತ್ತದೆ. ಅಯ್ಯೋ ಮೂರ್ಖ, ಸಿಂಹನನ್ನು ಕೊಂದು ಬಿಡುತ್ತದೆ ಅಂತ ಕತ್ತೆ ಹೇಳಿತು. ನರಿ ಹೇಳಿತು, ಅಯ್ಯೋ ಮೂರ್ಖ, ನಿನಗೆ ಅರ್ಥ ಆಗುದಿಲ್ಲ. ಒಂದು ಕಿವಿ ತೆಗೆದರೆ ಕಿರೀಟ ಹಿಡ್ಲಿಕ್ಕೆ ಆಗ್ತದಾ? ಎರಡು ಕಿವಿ ತೆಗೆದರೆ ಮಾತ್ರ ಕಿರೀಟ ಹಿಡಿಯೋಕೆ ಸಾಧ್ಯ ಆಗುದಲ್ಲ ತಾನೇ? ಅದಕ್ಕೋಸ್ಕರ ಇನ್ನೊಂದು ಕಿವಿ ನಿನ್ನ ಕತ್ತರಿಸಿತ್ತು. ನೀನು ರಾಜರಾಗಿ ಮಾಡ್ತೇನೆ ಅಂತ ಕತ್ತೆ ಮತ್ತೆ ಅವರ ಮಾತು ನಂಬಿ ಹೋಯ್ತು.
ಈ ಬಾರಿ ಸಿಂಹ ಇನ್ನಿಂದ ಹಿಡ್ಕೊಂಡಿದ್ದು ಕತ್ತೆಯ ಬಾಲವನ್ನೇ ಕತ್ತರಿಸಿತು. ಮತ್ತೆ ಕತ್ತೆ ಓಡಿ ಹೋಯಿತು. ಮತ್ತೆ ನರಿ ಕತ್ತೆಯ ಬಳಿ ಹೋಯ್ತು. ಅಯ್ಯೋ ಕತ್ತೆ, ನಿನಗೆ ಬುದ್ಧಿ ಇಲ್ಲ, ಯಾಕೆ ನೀನು ಓಡ್ತಾ ಇದ್ಯಾ? ನಿನಗೆ ಸಿಂಹದ ಮೇಲೆ ಕುಳಿತುಕೊಳ್ಳಲು ನಿನ್ನ ಬಾಲ ಅಡ್ಡಿಯಾಗ್ತದೆ, ಅದಕ್ಕೆ ನಿನ್ನ ಬಾಲವನ್ನು ಸಿಂಹ ಕತ್ತರಿಸಿದ್ದು. ನಿನ್ಗೆ ಇದಕ್ಕೆ ಅರ್ಥವಾಗುವುದಿಲ್ಲ, ನೀನು ಹಾಗೆ ಓಡಿ ಹೋಗ್ತೀಯ ಅಂತ ನರಿ ಕತ್ತೆಗೆ ಹೇಳಿ. ನರಿಯ ಮಾತನ್ನು ನಂಬಿ ಕತ್ತೆ ಪಾಪ ಮತ್ತೆ ಬಂತು. ಈ ಬಾರಿ ಸಿಂಹ ಒಂದೇ ಏಟಿಗೆ ಕತ್ತೆಯನ್ನು ಕೊಂದು ಬಿಟ್ಟು ಪಾಪ ಕತ್ತೆ ಸತ್ತು ಹೋಯ್ತು. ಅನಂತರ ಸಿಂಹ ಹೇಳಿತು ಕತ್ತೆಗೆ, ಸಿಂಹ ಹೇಳಿತು ನರಿಗೆ, ತನ್ನ ಮಂತ್ರಿ ನರಿಗೆ ಹೇಳಿತು, ನೀನು ಇದನ್ನು ಹೇಳ್ಕೊಂಡು ಗುಹೆ ಹತ್ತಿರ ಬಾ, ನಾನು ಹೋಗ್ತೇನೆ ಅಂತ. ಸರಿ, ಕತ್ತೆ ಸಿಂಹ ಮುಂದೆ ಹೋಯ್ತು. ನಂತರ ನರಿ ಕತ್ತೆಯ ಮೃತದೇಹವನ್ನು ಹೇಳ್ಕೊಂಡು ಸಿಂಹದ ಗುಹೆಗೆ ಹೋಯ್ತು. ಸಿಂಹ ಅಲ್ಲಿ ನೋಡುವಾಗ ಕತ್ತೆಯ ಮೆದುಳಿಲ್ಲ. ಸಿಂಹ ಕೋಪದಿಂದ ನರಿಗೆ ಹೇಳಿತು, ಏನು ನೀನು ಮೆದುಳನ್ನು ತಿಂದುಬಿಟ್ಟಿದೆಯಾ ಅಂತ. ಆಗ ನರಿ ಹೇಳಿತು, ಅಯ್ಯ ಮಹಾಪ್ರಭುಗಳೇ, ಈ ಕತ್ತೆಗೆ ಮೆದುಳು ಇರಲಿಲ್ಲ. ಈ ಕತ್ತೆಗೆ ಮೆದುಳು ಏನಾದರೂ ಹೇಳ್ತಿದ್ರೆ ನೀವು 3 ಬಾರಿ ಅದರ ಮೇಲೆ ಅಟ್ಯಾಕ್ ಮಾಡಿದ್ರು ಕೂಡ ಮತ್ತೆ ನಿಮ್ಮ ಬಳಿಗೆ ಬರದಿತ್ತ. ಮತ್ತೆ ನನ್ನ ಮಾತು ನಂಬಿ ನಿಮ್ಮ ಬಳಿಗೆ ಬಂದಿದೆ ಅಂದ್ರೆ ಇದಕ್ಕೆ ಮೆದುಳು ಹಿತ್ತ? ಮೆದುಳು ಇರಲಿಲ್ಲ. ಆದ್ದರಿಂದ ಅದು ನಿಮ್ಮ ಮಾತನ್ನ 3ನೇ ಬಾರಿ ಕೂಡ ನಂಬಿತ್ತು ಅಂತ ನರಿ ಹೇಳಿತು. ಈ ರೀತಿ ಮೆದುಳನ್ನ ಉಪಯೋಗಿಸಿ ಯೋಚನೆ ಮಾಡದಿರುವ ಕತ್ತೆಗಳು ನಮ್ಮ ಮುಂದೆ ಸುತ್ತಮುತ್ತ ತುಂಬಾ ಇವೆ. ಅಂತ ಕತ್ತೆಗಳೇ ಸ್ವಲ್ಪ ಎಚ್ಚರಿಸಿ, 3ನೇ ಬಾರಿ ಕೂಡ ಮೋಸ ಹೋಗಬೇಡಿ. ನಮ್ಮ ಕಥೆಯಲ್ಲಿರುವ ಕತ್ತೆ ಏನಾದ್ರೂ 3ನೇ ಬಾರಿ ಮೋಸ ಹೋಯ್ತು, ಆದ್ರೆ ಈಗ ನಿಜ ಜೀವನದಲ್ಲಿ 3ನೇ ಬಾರಿ ಮೋಸ ಹೋಗಬೇಡಿ, ಎಚ್ಚೆತ್ತುಕೊಳ್ಳಿ ಕತ್ತೆಗಳೇ ಅಂತ ಎಲ್ಲರಿಗೂ ಹೇಳಿ. ಇದು ಒಂದು ಕತ್ತೆಯ ಕತೆ. ನಮಸ್ಕಾರ ಸ್ನೇಹಿತರೆ.